ಹರೇ ಕೃಷ್ಣ. ದೇವತಾಧಿಕರಣ ಮುಂದುವರೆದಿದೆ. ಸೂತ್ರ 89 96. ಈಗ ನಾವು 91ನೇ ಸೂತ್ರವನ್ನು ಅಧ್ಯಯನ ಮಾಡುವ. ಓಂ ಶಬ್ದ ಇತಿ ಚೇನ್ನಾತ್ ಪ್ರಭವಾತ್ ಪ್ರತ್ಯಕ್ಷಾನುಮಾನಾಭ್ಯಾಂ. ಓಂ ನಿತ್ಯವಾದ ವೇದವಾಕ್ಯಗಳು ಶಬ್ದ ಇತಿ ಚೇತ್ ಅನಿತ್ಯರಾದ ದೇವತೆಗಳನ್ನು ಹೇಳುವುದು ವಿರುದ್ಧವಾಗುವುದಿಲ್ಲವೇ? ನ ಆಗುವುದಿಲ್ಲ. ಏಕೆಂದರೆ ಆತಃ ಆ ಶ್ರುತಿವಾಕ್ಯಗಳಿಂದಲೇ ಪ್ರಭವಾತ್ ದೇವತೆಗಳಿಗೆ ಕಲ್ಪಕಲ್ಪದಲ್ಲಿ ಉತ್ಪತ್ತಿಯಾದಿಗಳನ್ನು ಹೇಳಿರುವುದರಿಂದ ಪ್ರತ್ಯಕ್ಷ ಯೋಗಿ ಪ್ರತ್ಯಕ್ಷ ಅನುಮಾನ ಸದ್ಯುಕ್ತಿಗಳು ಇವುಗಳಿಂದ ದೇವತೆಗಳು ವ್ಯಕ್ತಿಶಃ ನಿತ್ಯರಲ್ಲದವರಾದರೂ ಪ್ರವಾಹತಃ ಸ್ಥಾನ ಮೂಲಕವಾಗಿ ನಿತ್ಯರಾದವರೆಂದು ಸಿದ್ಧಿಸುವುದರಿಂದ ವೇದಗಳಿಗೆ ಅಪ್ರಮಾಣ್ಯ ಶಂಕೆಗೆ ಅವಕಾಶ ಇರುವುದಿಲ್ಲ. ಆಯಾ ಪದವಿಯಲ್ಲಿರುವ ದೇವತೆಗಳು ವ್ಯಕ್ತಿಶಃ ನಿತ್ಯರಲ್ಲದವರಾದರೂ ಪ್ರವಾಹತಃ ಸ್ಥಾನ ಮೂಲಕವಾಗಿ ನಿತ್ಯರಾದವರೆಂದು ಸಿದ್ಧಿಸುವುದರಿಂದ ವೇದಗಳಿಗೆ ಅಪ್ರಮಾಣ್ಯ ಸಂಖ್ಯೆಗೆ ಅವಕಾಶ ಇಲ್ಲ. ದೇವತಾ ಪ್ರವಾಹ ನಿತ್ಯವಾದ್ದರಿಂದ ಯಾವ ದೋಷವೂ ಇಲ್ಲ. ದೇವತೆಗಳ ಉತ್ಪತ್ತಿಯು ಮಹಾತ್ಮರ ಪ್ರತ್ಯಕ್ಷದಿಂದ ಮತ್ತು ಈಗಿರುವಂತೆ ಮುಂದೆಯೂ ದೇವತೆಗಳಿರುವರು ಎಂಬ ಅನುಮಾನದಿಂದ ತಿಳಿದು ಬರ್ತದೆ. ಯುಗಗಳಿಂದ ಆ ರೀತಿ ಇದೆ, ದೇವತೆಗಳಿದ್ದಾರೆ ಅಂತ ನಾವು ಕೇಳಿದ್ದೀವಿ ಮತ್ತು ಅದು ಅನುಮಾನದಿಂದ ತಿಳಿದು ಬರ್ತದೆ. ಶ್ರುತಿಗಳು ಹೇಳ್ತವೆ. ವಾಚಾಂ ವಿರೂಪ ನಿತ್ಯಯ ಋಗ್ವೇದ. ಹೇ ವಿರೂಪ ಋಷಿಯೇ, ನಿತ್ಯವಾದ ವೇದವಾಣಿಯಿಂದ ಪರಮಾತ್ಮನನ್ನು ಸ್ತುತಿಸು. ಇತ್ಯಾದಿ ಶ್ರುತೆ ಆಪ್ತಿ ಅನಿಶ್ಚಯಾತ್ ನಿತ್ಯತ್ವಾಪೇಕ್ಷತ್ವಾಚ್ಚ ಮೂಲ ಪ್ರಮಾಣಸ್ಯ ಸ್ವತಃ ಪ್ರಾಮಾಣ್ಯ ಪ್ರಸಿದ್ಧೇಶ್ಚ ನಿತ್ಯತ್ವಾದ್ವೇದಸ್ಯ ತದುದಿತಾನಾಂ ದೇವನಾಮ ನಿತ್ಯತ್ವಾತ್ ಪುನಃ ಅನ್ಯಭಾವ ನಿಯಮಾಭಾವಚ್ಚ ಶಬ್ದೇ ವಿರೋಧ ಇತಿ ಚೇತ್ನ. ಇವೇ ಮೊದಲಾದ ವೇದ ನಿತ್ಯತ್ವ ವಾಚಕ ಶ್ರುತಿಗೆ ದೇವತೆಗಳು ಅನಿತ್ಯರಾದರೆ ವಿರೋಧ ಬರುತ್ತದೆ. ವೇದಕ್ಕೆ ಒಬ್ಬ ಕರ್ತಾನನ್ನು ಒಪ್ಪಿದರೆ ಅವನ ಪ್ರಾಮಾಣ್ಯ ನಿಶ್ಚಯವಾಗುವುದಿಲ್ಲ. ವೇದ ಪ್ರಾಮಾಣ್ಯ ಸ್ವತಃ ಎಂದು ಪ್ರಸಿದ್ಧ ಇರುವುದರಿಂದ ವೇದೋಕ್ತ ದೇವತೆಗಳು ಅನಿತ್ಯರಾದರೆ ಬೇರೆ ದೇವತೆಗಳು ಆ ಸಮಯದಲ್ಲಿ ನಿಯಮನ ಮಾಡಲು ಇಲ್ಲದಿರುವುದರಿಂದ ಶಬ್ದರೂಪದ ವೇದಕ್ಕೆ ಅಪ್ರಮಾಣ್ಯ ದೋಷ ಬರುತ್ತದೆ ಎಂದು ಹೇಳುವುದು ಯುಕ್ತವಲ್ಲ. ಏಕೆಂದರೆ ಸೂರ್ಯ ಚಂದ್ರಮಸೋ ಧಾತ ಯಥಾಪೂರ್ವಕ ಕಲ್ಪಯತ್ ಮಹಾನಾಮ್ನಿ ಯಥೈವ ನಿಯಮಃ ಕಾಲೇ ಸೂರಾದಿ ನಿಯಮಸ್ತಥಾ ತಸ್ಮಾನ್ನ ದೃಶಂ ಕ್ವಾಪಿ ವಿಶ್ವಮೇದತ್ ಭವಿಷ್ಯತಿ ಇತ್ಯಾದೇರತ ಏವ ಶಬ್ದಾತ್ ತೇಷಾಂ ಪ್ರಭ ನಿಯಮಾತ್ ಮಹತಾಂ ಪ್ರತ್ಯಕ್ಷಾತ್ ಯಥೇದಾನಿಂ ತಥೋಪರ್ಯಪಿ ದೇವಾ ಭವಿಷ್ಯಂತೀತ ರೇಷಾಂ ಅನುಮಾನಾಚ್ಚ. ಜಗತ್ಪೋಷಕನಾದ ಪರಬ್ರಹ್ಮನು ಸೂರ್ಯಚಂದ್ರನು ಹಿಂದಿನ ಕಲ್ಪದಲ್ಲಿದ್ದಂತೆ ಸೃಷ್ಟಿ ಮಾಡಿದಂಥ ಮಹಾನಾಮ್ನಿಯಲ್ಲಿ ಹೇಳಿದೆ ಅಂತಕ್ಕಂಥ ಒಂದು ವೇದವಚನ ಇದೆ. ಕಾಲದ ವಿಷಯದಲ್ಲಿ ಒಂದು ಯುಗದ ನಂತರ ಇನ್ನೊಂದು ಯುಗ ಬರುವುದು ನಿಯಮವಿದೆ. ಹಾಗೆಯೇ ದೇವತೆಗಳ ಉತ್ಪತ್ತಿ ವಿಷಯದಲ್ಲೂ ಪ್ರವಾಹದಂತೆ ಹುಟ್ಟುವ ನಿಯಮಿತ ಯುಗಕ್ಕೆ ಮಹಾಯುಗಕ್ಕೆ ಅನುಸಾರಿಯಾಗಿ ಆಯಾ ದೇವತೆಗಳು ಏನಾಗ್ತಿರ್ತಾರೆ, ಮತ್ತೆ ಒಬ್ಬರು ರಿಟೈರ್ ಆಗ್ತಾರೆ ಮತ್ತು ಇನ್ನೊಬ್ಬರು ಆ ಪೋಸ್ಟಿಗೆ ಜಾಯ್ನ್ ಆಗ್ತಾರೆ. ಈ ನಿಯಮವು ತ್ರಿಕಾಲ ಜ್ಞಾನಿಗಳಾದ ಯೋಗಿಗಳ ಪ್ರತ್ಯಕ್ಷ ಗೋಚರವಾಗಿದೆ. ಇದು ನಿಯಮ ಏನಿದೆ, ಯೋಗಿಗಳು ಕಾಣ್ತಾರೆ, ಪ್ರತ್ಯಕ್ಷವಾಗಿ ಕಾಣ್ತಾರೆ, ನಮಗೆ ಕಾಣೋದಿಲ್ಲ, ನಾವಂಥ ಯೋಗಿಗಳಲ್ಲ. ಆಮೇಲೆ ಅದು ಶ್ರುತಿಯಲ್ಲಿ ಹೇಳಲ್ಪಟ್ಟಿದೆ, ಸ್ಮೃತಿಯಲ್ಲಿ ಹೇಳಲ್ಪಟ್ಟಿದೆ. ಹಾಗೆಯೇ ಉಳಿದವರಿಗೆ ಈಗ ದೇವತೆಗಳಿರುವಂತೆ ಮುಂದಿನ ಕಾಲದಲ್ಲಿಯೂ ಇರುತ್ತಾರೆ. ಈಗಿನ ದೇವತೆಗಳು ಈ ಯುಗದಲ್ಲಿ ಹೇಗಿದ್ದಾರೆ, ಈ ಕಲ್ಪದಲ್ಲಿ ಹೇಗಿದ್ದಾರೆ, ಮುಂದಿನ ಕಲ್ಪದಲ್ಲಿ ಬೇರೆ ಸಪ್ತ ಋಷಿಗಳು ಇರ್ತಾರೆ, ದೇವತೆಗಳಿರ್ತಾರೆ, ಇಂದ್ರರು ಇರ್ತಾನೆ. ಹಾಗೆ ಈಗ ದೇವತೆಗಳಿರುವಂತೆ ಮುಂದಿನ ಕಾಲದಲ್ಲೂ ಇರುವರು ಎಂಬ ಅನುಮಾನ ಪ್ರಮಾಣದಿಂದ ದೇವತೋತ್ಪತ್ತಿಯ ನಿಯಮ ತಿಳಿಯುವುದು. ಹೀಗಾಗಿ ದೇವತೆಗಳು ಪ್ರವಾಹ ರೂಪದಿಂದ ನಿತ್ಯರೇ ಆಗಿದ್ದಾರೆ. ಅನೇಕ ರುದ್ರ ಇಂದ್ರಾದಿ ದೇವತೆಗಳಿಗೆ ವ್ಯಕ್ತಿತಃ ಅನಿತ್ಯತ್ವವನ್ನು ಮತ್ತು ಸ್ಥಾನಗಳಿಗೆ ನಿತ್ಯತ್ವವನ್ನು ತೋರುವ ಯುಕ್ತಾಂತರವನ್ನು ತೋರಿಸುತ್ತಾರೆ. ಓಂ ಅತಯೇವ ಚ ನಿತ್ಯತ್ವಂ. ಓಂ 92ನೇ ಸೂತ್ರ. ಅತಯೇವ ಚ ವೇದಗಳಿಗೆ ನಿತ್ಯತೆ ಇರುವುದರಿಂದಲೇ ನಿತ್ಯತ್ವಂ. ಅನೇಕ ಸಮಾನ ನಾಮ ದೇವತಾ ಪ್ರವಾಹಕ್ಕೂ ಆಯಾ ಸ್ಥಾನಗಳಿಗೆ ನಿತ್ಯತೆಯೂ ಇದ್ದೇ ಇದೆ. ಶಬ್ದರೂಪದ ವೇದವು ನಿತ್ಯವಾದ್ದರಿಂದಲೇ ದೇವತಾ ಪ್ರವಾಹವು ನಿತ್ಯವಾದದ್ದೇ ಆಗಿದೆ. ಅತಯೇವ ಶಬ್ದಸ್ಯ ನಿತ್ಯತ್ವಾದೇವ ಚ ದೇವಪ್ರವಾಹ ನಿತ್ಯತ್ವಂ ಯುಕ್ತಂ. ಸೂತ್ರಗತವಾದ ಈ ಪದದಿಂದ ವೇದಕ್ಕೆ ನಿತ್ಯತೆ ಇರುವುದರಿಂದ ದೇವತೆಗಳಿಗೆ ಪ್ರವಾಹತ್ವ ನಿತ್ಯತ್ವವು ಸಿದ್ಧಿಸುತ್ತದೆ. ಪ್ರತಿಕಲ್ಪದಲ್ಲಿಯೂ ದೇವತೆಗಳ ಉತ್ಪತ್ತಿಯಾದಿಗಳಿಂದ ಪ್ರವಾಹತ್ವ ನಿತ್ಯತ್ವವನ್ನು ಹೇಳುವುದಾದರೆ ಅನೇಕ ಭಿನ್ನ ಭಿನ್ನ ರೂಪಗಳು ಹೆಸರುಗಳು ಅನೇಕವಾಗಿರುವುದರಿಂದ ವೇದಗಳಿಗೆ ಅಪ್ರಮಾಣ್ಯ ಪ್ರಸಂಗವು ಅನಿವಾರ್ಯವೇ ಎಂಬ ಆಕ್ಷೇಪವು ಬರಲು ಸೂತ್ರಕಾರರು ಸಮಾಧಾನವನ್ನು ಹೇಳುತ್ತಾರೆ. ಓಂ ಸಮಾನ ನಾಮ ರೂಪತ್ವಾಚ್ಚ
ಆವೃತ್ತೌ ಅಪಿ ಅವಿರೋಧ ದರ್ಶನಾತ್ ಸ್ಮೃತೇಶ್ಚ ಓಂ. 93ನೇ ಸೂತ್ರ. ಆವೃತ್ತಾವಪಿ ಪೂರ್ವಕಲ್ಪದ ದೇವತೆಗಳೇ ಪುನಃ ಹುಟ್ಟದೇ ಇದ್ದರೂ ಸಮಾನ ನಾಮರೂಪತ್ವಾತ್ ಒಂದೇ ರೀತಿಯ ಇಂದ್ರಾದಿ ನಾಮಗಳು ಸಹಸ್ರಾಕ್ಷಾದಿ ರೂಪಗಳು ಏಕರೀತಿಯೇ ಇರುವುದಾಗಿ ದರ್ಶನಾತ್ ಶ್ರುತಿಗಳು ಹೇಳಿರುವುದರಿಂದ ಸ್ಮೃತೇಶ್ಚ ಸ್ಮೃತಿ ವಾಕ್ಯಗಳು ಇರುವುದರಿಂದ ಅವಿರೋಧವಾಗುವುದಿಲ್ಲ. ಹಿಂದಿನ ದೇವತೆಗಳು ವರ್ತಮಾನದ ಆಯಾ ಸ್ಥಾನಗಳಲ್ಲಿ ಇಲ್ಲದೇ ಇದ್ದರೂ ಆಯಾ ದೇವತೆಗಳನ್ನು ಪ್ರತಿಪಾದಿಸುವ ಒಂದೇ ವಿಧವಾದ ವೇದವಾಕ್ಯಕ್ಕೆ ಅಪ್ರಮಾಣ್ಯ ದೋಷವಿಲ್ಲ, ಅರ್ಥಾತ್ ಅವಿರೋಧವಿಲ್ಲ. ಏಕೆಂದರೆ ವರ್ತಮಾನದಲ್ಲಿನ ದೇವತೆಗಳಿಗೆ ಹಿಂದಿನ ಕಲ್ಪದ ದೇವತೆಗಳಿಗೆ ಇದ್ದ ಸಮಾನವಾದ ನಾಮ ರೂಪ ಧರ್ಮಗಳು ಇರುತ್ತವೆ. ಅತೀತ ಅನಾಗತಾನಾಂ ದೇವಾನಾಂ ಸಮಾನ ನಾಮ ರೂಪತ್ವಾತ್ ಪ್ರಾಪ್ತಪದಾನಾಂ ಮುಕ್ತ್ಯಾ ಆವೃತ್ತೌ ಅಪಿ ವಿರೋಧಃ ಯಥಾಪೂರ್ವಂ ಮಹಾನಾಮ್ನಿ. 158 ಇತಿ ದರ್ಶನಾತ್ ಅನಾದಿನಿಧನಾನಿತ್ಯ ವಾಗುತ್ಸೃಷ್ಟಾ ಸ್ವಯಂಭುವ ಋಷೀಣಾಂ ನಾಮಧೇಯಾನಿ ಯಾಶ್ಚ ವೇದೇಶು ದೃಷ್ಟಯಃ ವೇದಶಬ್ದೇಭ್ಯ ವ್ಯಾದೋ ನಿರ್ಮಮೇಶ ಮಹೇಶ್ವರಃ ಇತಿ ಸ್ಮೃತಿಶ್ಚ. ಹಿಂದಿನ ಮತ್ತು ಮುಂದಿನ ದೇವತೆಗಳಿಗೆ ಸಮಾನ ನಾಮರೂಪ ಧರ್ಮ ಇರುವುದರಿಂದ ಈಗಿನ ದೇವತೆಗಳು ಮೋಕ್ಷವನ್ನು ಹೊಂದಿ ಆಯಾ ಸ್ಥಾನದಲ್ಲಿ ಇಲ್ಲದಿದ್ದರೂ ಈಗ ಮೋಕ್ಷ ಹೊಂದಿ ಬಿಡ್ತಾರೆ. ಈಗಿನ ಸ್ಥಾನದಲ್ಲಿ ಇಲ್ಲದೇ ಇದ್ದರೂ ಅವ್ರದ್ದು ಅಪಿ ವೇದ ಪ್ರಾಮಾಣ್ಯಕ್ಕೆ ಯಾವ ವಿರೋಧವೂ ಇಲ್ಲ. ಏಕೆಂದರೆ ಆ ದೇವತೆಗಳಿಗೆ ಸಮಾನ ನಾಮ ಇರುವುದು ಎಂದು ಸ್ತುತಿ. ಮತ್ತು ಮುಂದೆ ಬಂದ ದೇವತೆಗಳು ಅದೇ ನಾಮರೂಪ ಇದ್ದೇ ಇದೆ. ಆ ಪೋಸ್ಟ್ ಖಾಲಿ ಇರೋದಿಲ್ಲ, ಆ ವ್ಯಕ್ತಿ ಚೇಂಜ್ ಆಗ್ತಿರ್ತಾನೆ ಅಷ್ಟೇ. ಸೂರ್ಯ ಚಂದ್ರಮಸೋ ಧಾತ ಯಥಾಪೂರ್ವ ಕಲ್ಪಯತ್ ಮಹಾನಾಮ್ನಿ. ಜಗತ್ಪೋಷಕನಾದ ಪರಬ್ರಹ್ಮನು ಸೂರ್ಯಚಂದ್ರರನ್ನು ಹಿಂದಿನ ಕಲ್ಪದಲ್ಲಿ ಇದ್ದಂತೆ ಸೃಷ್ಟಿ ಮಾಡಿದನು ಎಂದು ವೇದವಚನ ಇದೆ. ಹಾಗೆಯೇ ಈ ಕೆಳಗಿನ ಸ್ಮೃತಿಯ ವಚನವೂ ಇದೆ. ಪರಮಾತ್ಮನಿಂದ ಆದ್ಯಂತರಹಿತವಾದ ನಿತ್ಯವಾದ ವೇದವಾಣಿಯು ಉಚ್ಚರಿಸಲ್ಪಟ್ಟಿತು. ಆ ಮಹಾಪ್ರಭು ಶ್ರೀಹರಿಯು ವೇದದಲ್ಲಿದ್ದಂತೆಯೇ ಬ್ರಹ್ಮಾದಿ ಜ್ಞಾನಿಗಳ ಹೆಸರುಗಳನ್ನು ರೂಪಗಳನ್ನು ನಿರ್ಮಿಸಿದನು. ಈಗಿನ ದೇವತೆಗಳು ಮುಕ್ತರಾದರೂ ಅವರ ಸ್ಥಾನದಲ್ಲಿ ಸಮಾನ ನಾಮ ರೂಪವುಳ್ಳ ದೇವತೆಗಳು ಬರುವುದರಿಂದ ದೇವತೋದ್ದೇಶಕ ಕರ್ಮ ವ್ಯರ್ಥವಾಗುವುದಿಲ್ಲವಾದ್ದರಿಂದ ವೇದಕ್ಕೆ ಅಪ್ರಮಾಣ್ಯ ದೋಷ ಬರಲಾರದು. ಈ ವಿಷಯದಲ್ಲಿ ಸ್ಮೃತಿ ಶ್ರುತಿ ಪ್ರಮಾಣಗಳಿವೆ. ವಿವಿಧ ಫಲಗಳನ್ನು ಹೊಂದುವ ಉದ್ದೇಶದಿಂದಲೇ ದೇವತೆಗಳಿಗೆ ವೇದವಿದ್ಯಾಧಿಕಾರವು ಯುಕ್ತವೇ ಎಂಬ ವಿಷಯದಲ್ಲಿ ಜೈಮಿನಿಯಾದ ಋಷಿಗಳ ಅಭಿಪ್ರಾಯವನ್ನು ಸೂತ್ರಕಾರರು ಹೇಳುತ್ತಾರೆ. ಓಂ ಮಧ್ವಾದಿಷು ಅಸಂಭವಾತ ಅನಧಿಕಾರಂ ಜೈಮಿನಿ. ಓಂ 94ನೇ ಸೂತ್ರವನ್ನು ಮುಂದುವರಿಸೋಣ. ಹರೇ ಶ್ರೀನಿವಾಸ, ಹರೇ ಕೃಷ್ಣ.